ಡಿಸಿಎಂ ನೇಮಕಕ್ಕೆ ಸಚಿವ ರಾಜಣ್ಣ ಒತ್ತಾಯಿಸ್ತಾ ಇದ್ದಾರೆ. 3 ಡಿಸಿಎಂ ಮಾಡಿದ್ರೆ ಲೋಕಸಭೆಗೆ ಸಹಾಯ ಆಗುತ್ತೆ ಅಂತಿದ್ದಾರೆ. ನಾನು ಹೇಳಿದ ತಕ್ಷಣ ಆಗಲ್ಲ, ಆದ್ರೆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟದ್ದು. ಬಿಜೆಪಿ ಮೊನ್ನೆ 3 ರಾಜ್ಯದಲ್ಲೂ ಡಿಸಿಎಂ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ನಾವು ಮಾಡಿದ್ರೆ ಉತ್ತಮ. ಲೋಕಸಭೆ ದೃಷ್ಟಿಯಲ್ಲಿಟ್ಕೊಂಡು ನಾನು ಈ ಮಾತನ್ನ ಹೇಳಿದ್ದೇನೆ ಅಂತ ರಾಜಣ್ಣ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒತ್ತಾಯಿಸ್ತಾ ಇದ್ದಾರೆ, 3 ಡಿಸಿಎಂ ಮಾಡಿದ್ರೆ ಲೋಕಸಭೆಗೆ ಸಹಾಯ ಆಗುತ್ತೆ ಅಂತಿದ್ದಾರೆ. ಸಿಎಂ ನೋಡಿ, ನಾನು ಯಾವುದೇ ರಾಜಕಾರಣದ ಪರ ವಿರುದ್ಧ ಅಥವಾ ಯಾರು ಹೇಳ್ಕೊಟ್ಟು ಹೇಳಿಸ್ತಾರೆ ಆ ಥರ ಅಲ್ಲ. ಡಿಸಿಎಂ 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಾನು ಹೇಳ್ದಾಗ ಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ನವ್ರ ಗಮನಕ್ಕೆ ಅವರು ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು. ಆಗ್ತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ BJP ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನು 3 ಜನ ಅವರು ಮಾಡಿದ್ದಾರೆ ಅಲ್ಲಿ. ಅದರಿಂದ ನಮ್ಮಲ್ಲೂ ಮಾಡೋದು ಸೂಕ್ತ ಅಂತ ಸಲಹೆ ಅಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.